Good afternoon, students. Welcome to today's embedded system class. So, I think yesterday we started the second unit with the brief syllabus, and then also I think we started your elements of embedded system regarding your block diagram, everything. We shall have a proper revision and we shall continue with your other topics. So, basically, we know very well and we have understood embedded system is a combination of both hardware and software. So, embedded system is a combination of both hardware as well as software, right? So how this hardware and software should be used, where the control can be achieved by processing information coming from sensor. So the hardware and software can be controlled, or the control which you have to provide it using hardware and software of this embedded system can be done by having a input from sensor. I couldn't change it. If possible ನಾಳೆ ಇದನ್ನು ಚೇಂಜ್ ಮಾಡಿ ಮತ್ತೆ ಹೇಳ್ತೀನಿ. From the sensor which comes as an input and controlling actuators which provide the output, which makes necessary changes to ಇಲ್ಲೇ ನೋಡ್ಬೋದು, which makes necessary changes to give the desired output. ನಿಮಗೆ ಬೇಕಾಗಿರೋವಂಥ ಔಟ್ಪುಟ್ನ ಪ್ರೊವೈಡ್ ಮಾಡೋವಂಥ ಫೆಸಿಲಿಟಿ ಇರೋದರಿಂದ ಅದನ್ನು embedded system or elements of embedded system ಅಂತ ಹೇಳ್ತಾರೆ. So when it comes to the block diagram, we have these 7 important components. ಯಾವ್ದು? The first one is system core, the second one is sensors or input ports, the third one is output port, right? And then the fourth one is we have memory, and then the fifth one is communication interface, and then the sixth one is embedded firmware, and then the seventh one is other support and integrated IC and subsystems. So ಇಲ್ಲೇ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಏನೇನು ನೆನ್ಪಿಟ್ಕೋಬೇಕು ಎಲ್ಲದನ್ನು ಕೂಡ ಇಲ್ಲೇ ಹೇಳ್ಕೊಡ್ತೀನಿ. After that we shall see how you have in your notes. The first one is system core ಅಂತ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಏನೇನು ಹೇಳಿಬಿಟ್ಟಿದೆ ನಾನು. ಬೇಸಿಕಲಿ ಎವ್ರಿ ಕಂಟ್ರೋಲಿಂಗ್ ಫಂಕ್ಷನ್, ಈಚ್ ಆ್ಯಂಡ್ ಎವ್ರಿ component can be controlled by using system core itself. Hence it connects each and every parts and controls overall operation ಅಂತ ಹೇಳಿದ್ದಾರೆ. ಎಲ್ಲ ಆಪರೇಷನ್ ಕೂಡ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ, ಕೇಪಬಿಲಿಟಿ ನಮ್ಮ ಸಿಸ್ಟಮ್ ಕೋರ್ಗೆ ಇದೆ ಅಂತ ಹೇಳ್ತಾರೆ. ಸೊ ಮೂವಿಂಗ್ ಆನ್, ಇಟ್ ಆಕ್ಟ್ಸ್ ಆಸ್ ಅ ಮಾಸ್ಟರ್ ಬ್ರೈನ್ ಅಂತ ಹೇಳ್ತಾರೆ. ಎಸ್, ಕನೆಕ್ಟ್ ಮಾಡೋವಂಥದ್ದು ಮಾತ್ರ ಅಲ್ಲ, ಈವನ್ ಇಟ್ ಈಸ್ ಹ್ಯಾವಿಂಗ್ controlling capability also, depending on the programming that we will do. ನಾವು ಮಾಡುವಂಥ ಪ್ರೋಗ್ರಾಮಿಂಗ್ ಯೂಸ್ ಮಾಡಿಕೊಂಡು, ನಾವು ಮಾಡುವಂಥ ಅಲ್ಗಾರಿದಮ್ನ ಯೂಸ್ ಮಾಡಿಕೊಂಡು, if your controlling can be provided, then it can be addressed as system core. ಅದರ ಹೆಸರು ಸಿಸ್ಟಮ್ ಕೋರ್ ಅಂತ ಕರಿಬೋದು. ಸಿನ್ಸ್ ಇಟ್ ಈಸ್ ಹ್ಯಾವಿಂಗ್ ಮಾಸ್ಟರ್ ಬ್ರೈನ್ ಆಲ್ಸೋ ಅಂತ ಹೇಳಿ. ಮಾಸ್ಟರ್ ಬ್ರೈನ್ ಅಂತ ಹೇಳಿದ್ರೆ ವಿಚ್ ಕ್ಯಾನ್ ಕಂಟ್ರೋಲ್ ಎವ್ರಿಥಿಂಗ್. ಸೊ ಮೂವಿಂಗ್ ಆನ್, ಹಾಗೆ ನೋಡೋದಾದ್ರೆ, ಸೊ ಇದರಲ್ಲಿ ಏನೇನಿದೆ ಸಿಸ್ಟಮ್ ಕೋರಲ್ಲಿ ಏನೇನಿರುತ್ತೆ, ಐ ಜಸ್ಟ್ ಲಿಸ್ಟ್ ಇಟ್ ಔಟ್. ಇಲ್ಲೇ ಲಿಸ್ಟ್ ಮಾಡಿಬಿಡ್ತೀನಿ. ಯುಲ್ ಬಿ ಹ್ಯಾವಿಂಗ್ ಎ ಎಲ್ ಯು ಅಂತ ಹೇಳಿದ್ರೆ ಅಥಮೆಟಿಕ್ ಲಾಜಿಕ್ ಯೂನಿಟ್. ಆಲ್ಸೋ ಯುಲ್ ಬಿ ಹ್ಯಾವಿಂಗ್ ಕಂಟ್ರೋಲ್ ಯೂನಿಟ್ ಕೂಡ ಇರುತ್ತೆ. ಬರೀ ಎರಡು ಮಾತ್ರ ಅಲ್ಲ, ಇವನ್ ಯುಲ್ ಬಿ ಹ್ಯಾವಿಂಗ್ ಇನ್ಸ್ಟ್ರಕ್ಷನ್ ಡಿಕೋಡರ್. ಸೊ ಎ ಎಲ್ ಯು ಅಂತ ಹೇಳಿದ್ರೆ ಅಥಮೆಟಿಕಲ್ ಲಾಜಿಕಲ್ ಯೂನಿಟ್. ಆಲ್ ದ ಸಾರ್ಟ್ ಆಫ್ arithmetic logical operations can be performed using ALU. ಹಾಗೆ ಕಂಟ್ರೋಲ್ ಯೂನಿಟ್ ಅಂತ ಹೇಳಿದ್ರೆ, ಸೊ ಕಂಟ್ರೋಲಿಂಗ್ ಇನ್ಪುಟ್, ಯಾವ ಟೈಮಲ್ಲಿ ಇನ್ಪುಟ್ ತೊಗೋಬೇಕು, ಯಾವ ಟೈಮಲ್ಲಿ ಔಟ್ಪುಟ್ ಕೊಡಬೇಕು, ಯಾವ ಟೈಮಲ್ಲಿ ಏನು ಇನ್ಫಾರ್ಮೇಷನ್ನ ಸೆಂಡ್ ಮಾಡಬೇಕು ಟು ಆಲ್ ದೀಸ್ ಪೆರಿಫೆರಲ್ಸ್, ಎವ್ರಿಥಿಂಗ್ ಕ್ಯಾನ್ ಬಿ ಪರ್ಫಾರ್ಮ್ ಯೂಸಿಂಗ್ ಕಂಟ್ರೋಲ್ ಯೂನಿಟ್. ಇನ್ಸ್ಟ್ರಕ್ಷನ್ ಡಿಕೋಡರ್ ಅಂತ ಹೇಳಿದ್ರೆ, ಒಬ್ಬ ಇಂಜಿನಿಯರ್ ಆರ್ ಡಿಸೈನರ್ ಒಂದು ಪ್ರೋಗ್ರಾಮ್ ಏನಾರ ಬರೆದಿದ್ರೆ, ಆ ಪ್ರೋಗ್ರಾಮ್ ಯಾವ ಲ್ಯಾಂಗ್ವೇಜಲ್ಲಿದೆ, ಆ ಲ್ಯಾಂಗ್ವೇಜ್ನ ಯಾವ ಥರ ಮಷೀನ್ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ಬೋದು, ಇದೆಲ್ಲದನ್ನು ಕೂಡ ಇಟ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ಇನ್ಸ್ಟ್ರಕ್ಷನ್ ಡಿಕೋಡರ್. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಯುವರ್ ಸಿಸ್ಟಮ್ ಕೋರ್ ಅಂತ ಹೇಳ್ಬೋದು. ಹಾಗಾದರೆ ಇನ್ನೇನೇನು ಓದಿದ್ವಿ? ಈವನ್ ಯುವರ್ ಸಿಸ್ಟಮ್ ಕೋರ್ ಇನ್ ಜನರಲ್ ಅಪ್ರೋಚ್ ಅಂತ ಹೇಳಿದ್ರೆ, when it comes to
ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ನಿಮಗೆ ಸಿಗುತ್ತೆ ಸಿಸ್ಟಮ್ ಕೋರ್ ಅಂತ ಹೇಳಿದ್ರೆ, ಐದರ್ ಇಟ್ ಕ್ಯಾನ್ ಬಿ ಅ ಮೈಕ್ರೋ ಕಂಟ್ರೋಲರ್, ಐದರ್ ಇಟ್ ಕ್ಯಾನ್ ಬಿ ಅ ಮೈಕ್ರೋ ಪ್ರಾಸೆಸರ್, ಆರ್ ಈವನ್ FPG ಅಂತ ಹೇಳಿದ್ದೆ ನಾನು, ಫೀಲ್ಡ್ ಪ್ರೋಗ್ರಾಮಬಲ್ ಗೇಟೆಡ್ ಅರೆ, ಆರ್ ಇಟ್ ಕ್ಯಾನ್ ಬಿ ಅ ಡಿಜಿಟಲ್ ಸಿಗ್ನಲ್ ಪ್ರಾಸೆಸರ್. ಐ ಥಿಂಕ್ ನೀವು ಇಲ್ಲಿ ನೋಡ್ಬೋದು, ಎಸ್ ಇಲ್ಲೇ ಲಿಸ್ಟ್ ಔಟ್ ಮಾಡಿದ್ದೀನಿ. ಐದರ್ ಇಟ್ ಕ್ಯಾನ್ ಬಿ ಅ ಮೈಕ್ರೋ ಕಂಟ್ರೋಲರ್, ಮೈಕ್ರೋ ಪ್ರಾಸೆಸರ್, FPGA, DSP, ASIC ಆ್ಯಂಡ್ ಆಲ್ಸೋ ASSP. ಸೊ ಮೈಕ್ರೋ ಕಂಟ್ರೋಲರ್, ಮೈಕ್ರೋ ಪ್ರೊಸೆಸರ್ ಗೊತ್ತು ನಿಮಗೆ. FPGA ಅಂತ ಹೇಳಿದ್ರೆ ಯು ಹ್ಯಾವ್ ಸಮ್ ಗೇಟಿಂಗ್ ಆಪ್ರೇಷನ್ಸ್. ಸೊ ಗೇಟೆಡ್ ಆಪ್ರೇಷನ್ಸ್ ಏನೇ ಇದ್ರೂ ಕೂಡ, ಗೇಟೆಡ್ ಅಂತ ಹೇಳಿದ್ರೆ ಆ್ಯಂಡ್ ಗೇಟ್, ನಾರ್ ಗೇಟ್, ಆಲ್ ದೋಸ್ ಥಿಂಗ್ಸ್. ಸೊ DSP ಅಂತ ಹೇಳಿದ್ರೆ ಇಮೇಜ್ ಪ್ರಾಸೆಸಿಂಗ್ಸಿಗೆ. ಅಪ್ಲಿಕೇಶನ್ ಸ್ಪೆಸಿಫಿಕ್ IC ಅಂತ ಹೇಳಿದ್ರೆ ಫಾರ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಅಂತಲೇ ಕೆಲವೊಂದು ICಸ್ನ ಡಿಸೈನ್ ಮಾಡ್ತಾರೆ. ಅದು ASSP ಅಂತ ಹೇಳಿದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟಲ್ಲಿ ಪ್ರೋಟೋಟೈಪ್ನ ರನ್ ಮಾಡೋವಂಥದ್ದು, ಇವಾಗ ರಾಬೋಟ್ಸ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್, ಅವನ್ನು ಅಪ್ಲಿಕೇಶನ್ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ಆಲ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಯರ್ ಸಿಸ್ಟಮ್ ಕೋರ್ ಬಗ್ಗೆ ಇದಿಷ್ಟನ್ನು ನಾವು ತಿಳ್ಕೊಬೋದು. ಸೊ ಹಾಗಾದ್ರೆ ನೆಕ್ಸ್ಟ್ ಯಾವುದು, ಸೆನ್ಸರ್ಸ್ ಆ್ಯಂಡ್ ಆ್ಯಕ್ಚುಯೇಟರ್ಸ್ ಎರಡನ್ನು ಕೂಡ ಒಟ್ಟಿಗೆ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಯರ್ ಸೆನ್ಸರ್ಸ್ ಆ್ಯಂಡ್ ದೆನ್ ದಿಸ್ ಈಸ್ ಯರ್ ಆ್ಯಕ್ಚುಯೇಟರ್ಸ್. ಸೊ ಸೆನ್ಸರ್ಸ್ ಆ್ಯಂಡ್ ಆ್ಯಕ್ಚುಯೇಟರ್ಸ್ ಅಂತ ಬಂದಾಗ, ಸೆನ್ಸರ್ಸ್ ಯಾವಾಗಲೂ ಕೂಡ ಇನ್ಪುಟ್ನ ತಗೊಳುತ್ತೆ, ಆ್ಯಕ್ಚುಯೇಟರ್ಸ್ ಯೂಸಿಂಗ್ ಇಟ್ಸ್ ಮೆಕ್ಯಾನಿಕಲ್ ಪಾರ್ಟ್ಸ್, ಯೂಸಿಂಗ್ ಇಟ್ಸ್ ಕಾಂಪೊನೆಂಟ್ಸ್, ಇಟ್ ವಿಲ್ ಮೇಕ್ ನೆಸೆಸರಿ ಚೇಂಜಸ್. ಏನಿರೋ ಒಂದು ಎನ್ವಿರಾನ್ಮೆಂಟಲ್ ಚೇಂಜ್ ಮಾಡೋವಂಥದ್ದಾಗಿರ್ಬೋದು, ಒಂದು AC ಅಂತ ತೊಗೊಂಡಾಗ ಅದರಲ್ಲಿರೋವಂಥ ಕಂಡೆನ್ಸರ್ ಮತ್ತು ಕಂಪ್ರೆಸರು ರೂಮಲ್ಲಿರೋವಂಥ ಗಾಳಿನ ಕೂಲ್ ಮಾಡಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಸೆನ್ಸರ್ ಏನು ಪ್ರೊವೈಡ್ ಮಾಡುತ್ತೆ, ಇಟ್ ವಿಲ್ ಗಿವ್ ಇನ್ಪುಟ್ ಟು ದ ಸಿಸ್ಟಮ್ ಕೋರ್. ದಟ್ಸ್ ಮೋರ್ ದ್ಯಾನ್ ಅನ್. ಎಕ್ಸಾಂಪಲ್ಸ್ ಅಂತ ಬಂದಾಗ ಎಕ್ಸಾಂಪಲ್ಸ್ ನೋಡ್ಬೋದು ನಾವು. ಸೊ ಯು ಹ್ಯಾವ್ ಸೆನ್ಸರ್ಸ್ ಅಥವಾ ಇನ್ಪುಟ್ಸಿಗೆ ಯು ಹ್ಯಾವ್ ಕೀಬೋರ್ಡ್, ಪುಷ್ ಬಟನ್, ಸ್ವಿಚಸ್, ಸ್ಕ್ಯಾನರ್ಸ್, ಇವೆಲ್ಲದನ್ನು ಕೂಡ ಇನ್ಪುಟ್ ಡಿವೈಸಸ್ ಅಂತ ಕರಿಬೋದು. ಹಾಗೆ ಔಟ್ಪುಟ್ ಅಂತ ಬಂದಾಗ LED, LCD, ಬರ್ಗರ್ಸ್ ಅಂತಲೇ ಆಗಿದೆ ಅದು, ಬಜರ್, ಅದು ಐ ವಿಲ್ ಚೇಂಜ್ ಇಟ್ ನೆಕ್ಸ್ಟ್ ಕ್ಲಾಸಲ್ಲಿ, ಅದನ್ನು ಚೇಂಜ್ ಮಾಡ್ತೀನಿ, ಬಜರ್ ಎಕ್ಸಾಂಪಲ್. ಸೊ ಇವೆಲ್ಲ ಕೂಡ ಔಟ್ಪುಟ್ ಡಿವೈಸಸ್ ಅಂತ ಕರಿಬೋದು. ಐ ವಿಲ್ ಬಿ ಮೋರ್ ದ್ಯಾನ್ ಎನಫ್ ರಿಗಾರ್ಡಿಂಗ್ ಸೆನ್ಸರ್ಸ್ ಆ್ಯಂಡ್ ಆ್ಯಕ್ಚುಯೇಟರ್ಸ್. ಇನ್ಯಾವುದಿದೆ ಹಾಗಾದರೆ, ಯು ಹ್ಯಾವ್ ಯುವರ್ ಕಮ್ಯುನಿಕೇಷನ್ ಇಂಟರ್ಫೇಸ್. ಅದಕ್ಕಿಂತ ಮುಂಚೆ ಮೆಮರಿ ಮುಗಿಸ್ಕೊಂಡ್ಬಿಡೋಣ. ಮೆಮರಿ ಅಂತ ಬಂದಾಗ ಟು ಸ್ಟೋರ್ ಇನ್ಫಾರ್ಮೇಷನ್ ಆರ್ ಡೇಟಾ, ಸ್ಟೋರೇಜ್ ಡಿವೈಸ್ ಅಂತ ಹೇಳ್ಬೋದು. ರಿಸಲ್ಟ್ಸ್ನ ಸ್ಟೋರ್ ಮಾಡೋದು, ಡೇಟಾ ಸ್ಟೋರ್ ಮಾಡೋದು, ಎಲ್ಲದನ್ನು ಕೂಡ ಮಾಡೋವಂಥ ಕೆಲಸನ ಮೆಮರಿ ನೋಡ್ಕೊಳುತ್ತೆ. ಹಾಗೆ ಮೆಮರಿ ಅಂತ ಬಂದಾಗ ಯು ಹ್ಯಾವ್ 2 ಟೈಪ್ಸ್. ಯಾವ್ದು, ರ್ಯಾಮ್ ಆ್ಯಂಡ್ ರಾಮ್. ರ್ಯಾಮ್ ಮತ್ತು ರಾಮ್. ರ್ಯಾಮ್ ಅಂತ ಹೇಳಿದ್ರೆ ಟೆಂಪರರಿ ಮೆಮರಿ, ರಾಮ್ ಅಂತ ಹೇಳಿದ್ರೆ ಪರ್ಮನೆಂಟ್ ಮೆಮರಿ ಅಂತ ಹೇಳ್ಬೋದು. ಅಷ್ಟು ನೆನ್ಪಿಟ್ಕೊಂಡ್ಬರೋದು, ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಎನ್. ನೆಕ್ಸ್ಟ್ ಒನ್ ಯು ಹ್ಯಾವ್ ಇಸ್ ಕಮ್ಯುನಿಕೇಷನ್ ಇಂಟರ್ಫೇಸ್. ಕಮ್ಯುನಿಕೇಷನ್ ಇಂಟರ್ಫೇಸ್ ಅಂತ ಹೇಳಿದ್ರೆ, ದಿಸ್ ಕಮ್ಯುನಿಕೇಷನ್ ಇಂಟರ್ಫೇಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಮ್ಯುನಿಕೇಷನ್ ಆಫ್ ಆಲ್ ದಿಸ್ ಪಾರ್ಟ್ಸ್ ಟು ಸಿಸ್ಟಮ್ ಕೋರ್. ಸಿಸ್ಟಮ್ ಕೋರ್ ಜೊತೆ ಮಾತಾಡೋದಕ್ಕೆ ಅಥವಾ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ವಿ ಹ್ಯಾವ್ ಕಮ್ಯುನಿಕೇಷನ್ ಇಂಟರ್ಫೇಸ್. ಸೊ ಬೇಸಿಕಲಿ ಇಟ್ಸ್ ಅ ಸರ್ಕ್ಯೂಟ್, ಬಸ್ಸಸ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್. ಹಾಗೆ ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಷನ್ ಇಂಟರ್ಫೇಸ್, ನಿಮ್ಮ ಸಿಲೆಬಸ್ಸಲ್ಲಿ ಯು ಹ್ಯಾವ್ 2 ಟೈಪ್ಸ್ ಆಫ್ ಬಸ್ಸಸ್. ಯಾವ್ದು, the first one is address bus and then the second one is data bus. ಅಡ್ರೆಸ್ನ ಕ್ಯಾರಿ ಮಾಡಿದ್ರೆ ಅದನ್ನು ಅಡ್ರೆಸ್ ಬಸ್ ಅಂತ ಕರೀತಾರೆ. ಡೇಟಾ ಆರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವ್ಯಾಲ್ಯೂಸ್ನ ಕ್ಯಾರಿ ಮಾಡಿದ್ರೆ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಡೇಟಾ ಬಸ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಯರ್ ಕಮ್ಯುನಿಕೇಷನ್ ಇಂಟರ್ಫೇಸ್. ಸೊ ಸಿಮಿಲರ್ಲಿ ವೆನ್ ಇಟ್ ಕಮ್ಸ್ ಟು ಎಂಬೆಡೆಡ್ ಫರ್ಮ್ವೇರ್ ಅಂತ ಬಂದಾಗ, ಸೊ ಬೇಸಿಕಲಿ ಇಟ್ ಈಸ್ ಅ ಪ್ರೋಗ್ರಾಮ್ ಆರ್ ಇನ್ಸ್ಟ್ರಕ್ಷನ್ ಆರ್ ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್. ಈ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಬೇಸಿಕಲಿ ಇಟ್ಸ್ ಅ ಪ್ರೋಗ್ರಾಮ್ ಆರ್ ಇನ್ಸ್ಟ್ರಕ್ಷನ್ಸ್ ಆರ್ ಈವನ್ ಇಟ್ ಕ್ಯಾನ್ ಬಿ ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್ ದಟ್ ಆ್ಯನ್ ಎಂಬೆಡೆಡ್ ಸಿಸ್ಟಮ್ ಡೆವಲಪರ್ ಡಂಪ್ಸ್ ಇನ್ ಟು ದ ಪ್ರೋಗ್ರಾಮ್ ಮೆಮರಿ ಒಳಗಡೆ ಹಾಕ್ತಾರೆ ಪ್ರೋಗ್ರಾಮ್ ಮಾಡೋರು ಆಫ್ ಎಂಬೆಡೆಡ್ ಸಿಸ್ಟಮ್. ಸೊ ಅದನ್ನು ಎಂಬೆಡೆಡ್ ಫರ್ಮ್ವೇರ್ ಅಂತ ಕರೀತಾರೆ. So the last one is you have other supporting ICs. So other supporting ICs ಮತ್ತು subsystem depends on application. ಯಾವ ಥರ ಅಪ್ಲಿಕೇಶನ್ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದು ಡಿಪೆಂಡೆಂಟ್ ಆಗಿ they are going to select your ICs. So either that can be timers, or it can be counters, or EDC, DAC, watchdog timer, brownout circuit, even reset circuit, RTC, everything. ಇದಿಷ್ಟರಲ್ಲಿ ಯಾವುದು ಬೇಕಾದ್ರೂ ಆಗ್ಬೋದು. ಸೊ ಬೇಸಿಕಲಿ ಇದೇ ಕಮಾಂಡರ್ ಅದರ್ ಸಪೋರ್ಟಿಂಗ್ ICs ಆ್ಯಂಡ್ ಸಬ್ಸಿಸ್ಟಮ್ಸ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ರಿಗಾರ್ಡಿಂಗ್ ಯರ್ ಬ್ಲಾಕ್ ಡಯಾಗ್ರಾಮ್ ಆಫ್ ಎಂಬೆಡೆಡ್ ಸಿಸ್ಟಮ್. ಮೂವಿಂಗ್ ಆನ್ ಟು ಯರ್ ನೆಕ್ಸ್ಟ್ ಕಾನ್ಸೆಪ್ಟ್, ವಿ ಹ್ಯಾವ್ ದ ಕೋರ್ ಆಫ್ ಎಂಬೆಡೆಡ್ ಸಿಸ್ಟಮ್. ಇವಾಗ
ಕೋರ್ ಆಫ್ ದ ಎಂಬೆಡೆಡ್ ಸಿಸ್ಟಮ್ನ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತಾರೆ. ವಿ ಶಲ್ ಸಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮುಗಿಸ್ಕೊಳ್ಳೋಣ. ಸೊ ಬೇಸಿಕಲಿ ದ ಕೋರ್ ಆಫ್ ಎನಿ ಎಂಬೆಡೆಡ್ ಸಿಸ್ಟಮ್ ಮೇ ಕಮ್ ಅಂಡರ್ ಎನಿ ಆಫ್ ದೀಸ್ ಕ್ಯಾಟಗರೀಸ್. ಇಷ್ಟರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಮೇನ್ ಕ್ಯಾಟಗರಿ 4 ಕ್ಯಾಟಗರಿ ಹೇಳಿದ್ದಾರೆ ನಿಮಗೆ. ಒಂದು, ದ ಫಸ್ಟ್ ಒನ್ ಇಸ್ ಜನರಲ್ ಪರ್ಪಸ್ ಆ್ಯಂಡ್ ಡೊಮೈನ್ ಸ್ಪೆಸಿಫಿಕ್ ಪ್ರಾಸೆಸರ್ಸ್. ಇಲ್ಲಿ ಪ್ರಾಸೆಸರ್ ಇಲ್ಲಿ ಹೇಳ್ತಾ ಇರೋದು ಜನರಲ್ ಪರ್ಪಸ್ ಪ್ರಾಸೆಸರ್. ಅದರಲ್ಲಿ ಅಗೈನ್ ಮೈಕ್ರೋ ಪ್ರಾಸೆಸರ್ಸ್ ಆಗಿರ್ಬೋದು, ಮೈಕ್ರೋ ಕಂಟ್ರೋಲರ್ಸ್ ಆಗಿರ್ಬೋದು, ಹಾಗೆ ಡಿಜಿಟಲ್ ಸಿಗ್ನಲ್ ಪ್ರಾಸೆಸರ್ಸ್. ಇದರಲ್ಲಿ ಅಗೈನ್ ಸಬ್ ಕ್ಯಾಟಗರಿ ಇವು ಯಾವ್ದಾರು ಆಗಿರ್ಬೋದು. ಸೊ ಐದರ್ ಯು ಕ್ಯಾನ್ ಸೆಲೆಕ್ಟ್ ಎನಿ ಆಫ್ ದೀಸ್ 3. ಹಾಗೆ ಸೆಕೆಂಡ್ ಟೈಪ್ ಆಫ್ ಕನ್ಸಿಡರೇಷನ್ ಇಸ್ ಅಪ್ಲಿಕೇಶನ್ ಸ್ಪೆಸಿಫಿಕ್ ಐ ಸಿ. ಹಾಗೆ ಯು ಹ್ಯಾವ್ ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸಸ್, PLDs ಅಂತ ಕರಿತೇವೆ ನಾವು. ಸೊ ಸಿಮಿಲರ್ಲಿ ಯು ಹ್ಯಾವ್ ಕಮರ್ಷಿಯಲ್ ಆಫ್ ದ ಶೆಲ್ಫ್ ಕಾಂಪೊನೆಂಟ್ಸ್. ಕಮರ್ಷಿಯಲ್ ಆಫ್ ದ ಶೆಲ್ಫ್ ಪ್ರಾಬ್ಲಿ ನೀವು PLDಗಳು ಕೇಳಿರ್ತೀರಾ, ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸಸ್ ಕೇಳಿದ್ದೀರಾ. ಪ್ರಾಬ್ಲಿ ನೀವು ಈ ಸೆಮಿಸ್ಟರ್ ಇದೆ ಅನ್ಸುತ್ತೆ ನಿಮಗೆ, ವೆರಿ ಲಾಗ್ ಲ್ಯಾಬ್ ಇದೆ, ಅದ್ರಲ್ಲಿ ನಾನೇ ಹೇಳ್ತೇನೆ. ಸೊ ವಿ ಹ್ಯಾವ್ ಸ್ಪಾರ್ಟನ್ ಅಂತೇಳಿ ಒಂದು ಪ್ರಾಸೆಸ್ ಕಂಟ್ರೋಲರ್ ಇದೆ. ಸೊ ಬೇಸಿಕಲಿ PLDs ಆರ್ ಡಿಸೈನ್ ಟು ಆಪರೇಟ್ ಆನ್ ಲಾಜಿಕಲ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋದಕ್ಕೆ ಅಂತಲೇ ಡಿಸೈನ್ ಮಾಡಿರೋವಂಥದ್ದು PLDs. ಹೈಯರ್ ಅಮೌಂಟ್ ಆಫ್ ಲಾಜಿಕ್ಸ್. ಈ ಮೈಕ್ರೋ ಕಂಟ್ರೋಲರ್, ಮೈಕ್ರೋ ಪ್ರಾಸೆಸರ್ ಕೂಡ ಲಾಜಿಕಲ್ ಆಪರೇಷನ್ಸ್ನ ಯೂಸ್ ಮಾಡ್ತಾರೆ, ಬಟ್ ದಿ ವೋಂಟ್ ಯೂಸ್ ಗೇಟಿಂಗ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಲ್ಲ ಅದು ಮೈಕ್ರೋ ಪ್ರಾಸೆಸರ್ಸ್ ಮತ್ತು ಮೈಕ್ರೋ ಕಂಟ್ರೋಲರ್ಸ್. ಸೊ when it comes to ಇನ್ನು ಮೈಕ್ರೋ ಪ್ರಾಸೆಸರ್, ಎನಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಪ್ರಾಸೆಸರ್ಸ್ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ ಡಿಪೆಂಡೆಂಟ್ ಆಗಿ ಮೈಕ್ರೋ ಪ್ರಾಸೆಸರ್ನ ಬಳಸ್ಬೋದು. ಹಾಗೆ ಮೈಕ್ರೋ ಕಂಟ್ರೋಲರ್ಸ್ನ ಕೂಡ ಬಳಸ್ಬೋದು. ಈವನ್ ಯು ಹ್ಯಾವ್ ಜನರಲ್ ಪರ್ಪಸ್. ಸೊ ಯಾವ್ದಾರ ಒಂದು ಸಿಗ್ನಲ್ ಪ್ರಾಸೆಸಿಂಗ್ ಅಂತ ಬಂದಾಗ ಈವನ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಡಿಜಿಟಲ್ ಸಿಗ್ನಲ್ ಪ್ರಾಸೆಸರ್. ಸೊ ದಿಸ್ ಆರ್ ಆಲ್ ದ. ಈಗ ಕಮರ್ಷಿಯಲ್ ಆಫ್ ದ ಶೆಲ್ಫ್ ಕಾಂಪೊನೆಂಟ್ ಪ್ರಾಬ್ಲಿ ನಾ ಹೇಳಿಲ್ಲ ಅನ್ಸುತ್ತೆ, ಮಿಕ್ಕಿದಷ್ಟನ್ನು ಹೇಳಿದೆ. ಕಮರ್ಷಿಯಲ್ ಆಫ್ ದ ಶೆಲ್ಫ್ ಕಾಂಪೊನೆಂಟ್ ಅಂತ ಹೇಳಿದ್ರೆ ನಾನ್ ಡೆವಲಪ್ಮೆಂಟಲ್ ಡಿವೈಸಸ್ ಕೆಲವೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಅ ಮಾಡೆಲ್, ಪ್ರೋಟೋಟೈಪ್ ಅಂತ ಕರಿತೀವಿ ನಾವು. ಆ ಮಾಡೆಲ್ ಮೇಕಿಂಗಿಗೆ ಯಾವುದೋ ಒಂದು ರೋಬೋಟ್ ಇದೆ ಅಂತ ಅನ್ಕೊಳ್ಳೋಣ. ಆ ರೋಬೋಟ್ ಇಟ್ ಡಸಂಟ್ ರಿಕ್ವೈರ್ ಎನಿ ಅಡ್ವಾನ್ಸ್ಮೆಂಟ್ಸ್ ಏನು ಬೇಡ. ಫಾರ್ ಎಕ್ಸಾಂಪಲ್ CNC ಮಷೀನ್, ಅದು ಬೆಸ್ಟ್ ಎಕ್ಸಾಂಪಲ್ ಇಸ್ ಜೆರಾಕ್ಸ್ ಮಷೀನ್. ಜೆರಾಕ್ಸ್ ಮಷೀನ್ ಒಂದು 10 years ಬ್ಯಾಕ್ ಕಂಡುಹಿಡಿದ್ರು ಅಂತ ಅನ್ಕೊಳ್ಳೋಣ. 10 ವರ್ಷದ ಹಿಂದೆ ಹೇಗಿತ್ತೋ ಜೆರಾಕ್ಸ್ ಮಷೀನ್ ಇವತ್ತು ಕೂಡ ಹಾಗೇ ಇದೆ. ಅದರಲ್ಲಿ ಏನಕ್ಕೆ ಅಂದರೆ ಅದರಲ್ಲಿ ಏನು LED LCD ಡಿಸ್ಪ್ಲೇ ಅಥವಾ ಬೇರೆ ಯಾವುದೋ ಮೆಕ್ಯಾನಿಸಮ್ ಯಾವುದನ್ನು ಕೂಡ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ಅವರು ಜೆರಾಕ್ಸ್ ಮಷೀನಲ್ಲಿ. ನೋಡಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ? ಸೊ ಹೇಗಿದೆಯೋ ಹಾಗೆ ಇದೆ. ಸೊ ಅದನ್ನೇನಂತ ಕರೀತಾರೆ ಅಂತ ಹೇಳಿದ್ರೆ ನಾನ್ ಡೆವಲಪ್ಮೆಂಟಲ್ ಡಿವೈಸಸ್ ಕ್ಯಾನ್ ಬಿ ರೆಫರ್ಡ್ ಆಸ್ ಕಮರ್ಷಿಯಲ್ ಆಫ್ ದ ಶೆಲ್ಫ್ ಕಾಂಪೊನೆಂಟ್ಸ್. So these are all the basic classification we have in our core of the embedded system ಅಂತ ಹೇಳ್ತಾರೆ. ಹಾಗಾದರೆ ವಿಚ್ ಇಸ್ ದ ಫಸ್ಟ್ ಒನ್, ದಟ್ ಇಸ್ ಜನರಲ್ ಪರ್ಪಸ್ ಆರ್ ಡೊಮೈನ್ ಸ್ಪೆಸಿಫಿಕ್. ಅದರಲ್ಲಿ ಫಸ್ಟ್ ಒನ್ ಬಂದು ಮೈಕ್ರೋ ಪ್ರಾಸೆಸರ್ಸ್ ಹೇಳ್ತಾರೆ. ಅದಾದಮೇಲೆ ಮೈಕ್ರೋ ಕಂಟ್ರೋಲರ್ ಇದೆ. ವಿ ಶಲ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಕ್ರೋ ಪ್ರಾಸೆಸರ್ ಇನ್ ಅ ವೆರಿ ಡೀಟೇಲ್ಡ್ ಮ್ಯಾನರ್. ಸೊ ಮೈಕ್ರೋ ಪ್ರಾಸೆಸರ್ ಅಂತಂದ್ರೆ ನಮ್ಗೆ ಏನೇನು ನೆನಪಾಗುತ್ತೆ? ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ CPU ಅಲ್ವಾ, CPU ಒಳಗಡೆ ಇರುತ್ತೆ. ಹಾಗೆ ಏನೇನು ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ರ್ಯಾಮ್ ಇರಲ್ಲ, ROM ಇರಲ್ಲ, ಆ್ಯಂಡ್ ಮೆನಿ ಅದರ್ ಪೆರಿಫರಲ್ಸ್ ಇರಲ್ಲ. ಇವುಗಳನ್ನೆಲ್ಲದನ್ನು ಕೂಡ ಎಕ್ಸ್ಟರ್ನಲಿ ಕನ್ಸಿಡರ್ ದಿಸ್ ಆಸ್ ಮೈಕ್ರೋ ಪ್ರಾಸೆಸರ್ ಆ್ಯಂಡ್ ದಿಸ್ ಈಸ್ ಯರ್ ಕನೆಕ್ಷನ್ ಪೋರ್ಟ್. ಇವಾಗ ರ್ಯಾಮ್, ROM, ಮೆಮರಿ ಆ್ಯಂಡ್ ದೆನ್ ಅದರ್ ಡಿವೈಸಸ್ ಇವನ್ನೆಲ್ಲ ಎಕ್ಸ್ಟರ್ನಲಿ ಕನೆಕ್ಟ್ ಮಾಡಬೇಕು. ಆದರೆ ಕಂಟ್ರೋಲರ್ ಅಂತ ಬಂದಾಗ ಅದ್ರ ಒಳಗಡೆನೇ ಎಲ್ಲ ಇರುತ್ತೆ. ದಟ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಪ್ರಾಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್. ಅದರೊಳಗಿರೋದು CPU ಒಂದೇ, ಇನ್ನು ಮಿಕ್ಕಿದೆಲ್ಲದು ಕೂಡ you have to connect it externally. So microprocessor finds application where task is not specified. ಅಂದರೆ ಜನರಲ್ ಟಾಸ್ಕ್ಗಳನ್ನ ನೀವೇನಾದರೂ ಪರ್ಫಾರ್ಮ್ ಮಾಡಬೇಕು. ಇವಾಗ ಯಾವುದೋ ಒಂದು ಟಾಸ್ಕ್ ಬಂತು ಅಂತಂದಾಗ ಅದಕ್ಕೆ ಎಷ್ಟು ರ್ಯಾಮ್ ಬೇಕು, ಎಷ್ಟು ROM ಬೇಕು ಸೆಲೆಕ್ಟ್ ಮಾಡೋದು, ಜಸ್ಟ್ ಫಿಕ್ಸ್ ಮಾಡೋದು, ಆಪ್ರೇಟ್ ಮಾಡೋದು. ನೆಕ್ಸ್ಟ್ ಇನ್ನೊಂದು ಯಾವುದು ಅಪ್ಲಿಕೇಶನ್ ಚೇಂಜ್ ಆಯಿತು ಅಂತಂದಾಗ ಅದಕ್ಕೆ ಬೇಕಾಗಿರೋ ಅಷ್ಟು ಮೆಮರಿ ತಗೋ, ರ್ಯಾಮ್, ROM ತಗೋ, ಫಿಕ್ಸ್ ಮಾಡು, ಆಪ್ರೇಟ್ ಮಾಡು. ಅದಕ್ಕೆ ಬೇಕಾಗಿರೋವಂಥ ಈಗ ಯಾವುದೋ ಸಾಂಗ್ ಅಥವಾ ಈಗ ಯಾವುದೋ ಒಂದು ರೆಕಾರ್ಡಿಂಗ್ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನೇನು ಅಪ್ಲಿಕೇಶನ್ ಬೇಕಾಗುತ್ತೆ, ಅಥವಾ ಪೆರಿಫರಲ್ಸ್ ಬೇಕಾಗುತ್ತೆ, ಮೈಕ್ ಬೇಕಾಗುತ್ತೆ, ಅಥವಾ ಇನ್ನೊಂದು ಯಾವುದೋ ಸಿಗ್ನಲ್ ಪ್ರಾಸೆಸರ್ ಬೇಕಾಗುತ್ತೆ, ಆ್ಯಂಪ್ಲಿಫೈರ್ಸ್ ಬೇಕಾಗುತ್ತೆ, ಈಕ್ವಲೈಸರ್ಸ್ ಬೇಕಾಗುತ್ತೆ, ಅವನ್ನೆಲ್ಲ ಕನೆಕ್ಟ್ ಮಾಡು, ರೆಕಾರ್ಡಿಂಗ್ ಮಾಡು. ಅದೇ ಇವಾಗ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಬೇಕಾಗುತ್ತೆ, ಸ್ಪೀಕರ್ಸ್ ಬೇಕಾಗುತ್ತೆ, ಅಗೇನ್ ಆ್ಯಂಪ್ಲಿಫೈರ್ ಬೇಕಾಗುತ್ತೆ, ಅವನ್ನೆಲ್ಲ ಕನೆಕ್ಟ್ ಮಾಡು, ಡಿಸ್ಪ್ಲೇ ಮಾಡು. ಸೊ ಲೈಕ್ ದಿಸ್, ಡಿಪೆಂಡಿಂಗ್ ಆನ್ ದ ಅಪ್ಲಿಕೇಶನ್, ಯುವರ್ requirements also keep on changing, your peripherals also keep on changing. Depending on those you can
ಸೆಲೆಕ್ಟ್ ಯುವರ್ ಮೈಕ್ರೋಪ್ರಾಸೆಸರ್. ಸೊ ಯಾವ್ಯಾವುದು ಅಂತೇಳಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಸಾಫ್ಟ್ವೇರ್ ಡೆವಲಪಿಂಗ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ವೆಬ್ಸೈಟ್ಸ್ ಆಗಿರ್ಬೋದು. ಸೊ ನಾನು ಹೇಳಿದ ಎಕ್ಸಾಂಪಲ್ ಕೂಡ ಇವನ್ ಯು ಕ್ಯಾನ್ ರೈಟ್ ಇಟ್. ಸೊ ಬೇಕು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಯುವರ್ ಕಂಪ್ಲೀಟ್ ಮೈಕ್ರೋಪ್ರಾಸೆಸರ್ ರಿಗಾರ್ಡಿಂಗ್ ಯುವರ್ ಬ್ಲಾಕ್ ಡಯಾಗ್ರಾಮ್. ಬ್ಲಾಕ್ ಡಯಾಗ್ರಾಮ್ ಪ್ರಕಾರ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ when it comes to the basic block diagram, you have all these six important blocks. The first one is ALU, the second one is registers, third one is timing and control unit, fourth one is instruction decoder, fifth one is program counter, PC anta karita idvi ನಾವು normally, and then the last one is system bus. ಸೊ ಒಂದೊಂದನ್ನು ಹಾಗೆ ನೋಡ್ತಾ ಹೋಗೋಣ. when it comes to ALU ಏನಕ್ಕೆ ಬೇಕಾಗುತ್ತೆ? ಟು ಪರ್ಫಾರ್ಮ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್, ಸಿಂಪಲ್. ಹಾಗೆ ರಿಜಿಸ್ಟರ್ಸ್ ಅಂತ ಹೇಳಿದ್ದಾರೆ ಇಲ್ಲಿ, ಸೆಕೆಂಡ್ ಕಾಂಪೊನೆಂಟ್. ಸೊ ರಿಜಿಸ್ಟರ್ಸ್ ಏನಕ್ಕೆ ಬೇಕು? ಐದರ್ ಟು ಹೋಲ್ಡ್ ಇನ್ಸ್ಟ್ರಕ್ಷನ್ ಅಡ್ರೆಸ್ ಡ್ಯೂರಿಂಗ್ ಪ್ರಾಸೆಸಿಂಗ್ ಆರ್ ಸಿಗ್ನಲ್ ಆರ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನಲ್ಲಿ ಅಡ್ರೆಸ್ನ ಸ್ಟೋರ್ ಮಾಡೋದಕ್ಕಾಗಿರ್ಬೋದು ಅಥವಾ ಡೇಟಾನ ಸ್ಟೋರ್ ಮಾಡೋದಕ್ಕಾಗಿರ್ಬೋದು. ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದೀಸ್ ರೆಜಿಸ್ಟರ್ಸ್. ಸೊ ಸಿಮಿಲರ್ಲಿ ಯು ಆರ್ ಹ್ಯಾವಿಂಗ್ ಟೈಮಿಂಗ್ ಆ್ಯಂಡ್ ಕಂಟ್ರೋಲ್ ಯೂನಿಟ್. ಕಾಣಿಸ್ತಾ ಇದಲ್ವ ಇಲ್ಲಿ? ಸೊ ಈ ಬ್ಲಾಕ್ ಏನಕ್ಕೆ ಬೇಕು? ಟು ಮೇಂಟೈನ್ ಅ ಸಾರ್ಟ್ ಆಫ್ ಟೈಮ್ ಅಲ್ವಾ. ಒಂದು ಯಾವ ಟೈಮಲ್ಲಿ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ, ತುಂಬ ಟೈಮ್ ಏನಾರು ತೊಗೊಳ್ತಾ ಇದೆಯಾ, ತುಂಬ ಡಿಲೇ ಏನಾರು ಆಗ್ತಾ ಇದೆಯಾ, ಡಿಲೇ ಆಗ್ತಾ ಇದೆ ಇಂಟ್ರಪ್ಟ್ನ ರೇಸ್ ಮಾಡೋದಕ್ಕೆ, ಆಲ್ ದಿಸ್ ಥಿಂಗ್ಸ್. ಸೊ ಟು ಪುಟ್ ಇಟ್ ಇನ್ ಅ ನೈಸ್ ಸೆಂಟೆನ್ಸ್, timing and control unit provides timing to the entire system and control signals such as read and write. Control unit ಏನು ಮಾಡುತ್ತೆ? read and write signal. read ಅಂತ ಹೇಳಿದ್ರೆ ಇನ್ಪುಟ್ ತಗೋ, ರೈಟ್ ಅಂತ ಹೇಳಿದ್ರೆ ರಿಸಲ್ಟ್ನ ಬರೆಯೋದು. ಸೊ ಈ ಫಂಕ್ಷನ್ನ ಕಂಟ್ರೋಲ್ ಯೂನಿಟ್ ಪ್ರೊವೈಡ್ ಮಾಡ್ತಾ ಇದೆ. ಟೈಮಿಂಗ್ and control unit provides timing to the entire system and control signals such as read and write will be provided by control unit. So when it comes to ಟೈಮಿಂಗ್ ಆ್ಯಂಡ್ ಕಂಟ್ರೋಲ್ ಯೂನಿಟ್ ಇದಿಷ್ಟನ್ನು ಹೇಳಿದ್ದಾರೆ. ಇನ್ಸ್ಟ್ರಕ್ಷನ್ ಡಿಕೋಡರ್ ಏನಕ್ಕೆ ಬೇಕು? ಇನ್ಸ್ಟ್ರಕ್ಷನ್ ಡಿಕೋಡರ್ ಕನ್ವರ್ಟ್ಸ್ ಇನ್ಸ್ಟ್ರಕ್ಷನ್ಸ್, ಎನಿ ಟೈಪ್ ಆಫ್ ಇನ್ಸ್ಟ್ರಕ್ಷನ್ಸ್, ಐದರ್ ದಟ್ ಕ್ಯಾನ್ ಬಿ ಹೈಯರ್ ಲೆವೆಲ್ ಲ್ಯಾಂಗ್ವೇಜ್, ಐದರ್ ದಟ್ ಕ್ಯಾನ್ ಬಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಈ ಥರ ಯಾವುದೇ ಇನ್ಸ್ಟ್ರಕ್ಷನ್ಸ್ ಬಂದರೂ ಕೂಡ ಅದನ್ನು ಕನ್ವರ್ಟ್ ಮಾಡಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿ ಕೊಡೋವಂಥ ಕೆಲಸನ ಇನ್ಸ್ಟ್ರಕ್ಷನ್ ಡಿಕೋಡರ್ ನೋಡ್ಕೊಳುತ್ತೆ. ಸೊ ಸಿಮಿಲರ್ಲಿ ಯು ಆರ್ ಹ್ಯಾವಿಂಗ್ ಪ್ರೋಗ್ರಾಮ್ ಕೌಂಟರ್ ಏನು ಮಾಡುತ್ತೆ? ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವುದು ಇದೆ ಅದರ ಅಡ್ರೆಸ್, ಅದರ ಇನ್ಫಾರ್ಮೇಷನ್ ಎಲ್ಲದನ್ನು ಕೂಡ ಸೇವ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಅದನ್ನು ಫಸ್ಟೇ ಫೆಚ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋ ಅಂಥದ್ದು ಎಲ್ಲದನ್ನು ಕೂಡ ಪ್ರೋಗ್ರಾಮ್ ಕೌಂಟರ್ ನೋಡ್ಕೊಳುತ್ತೆ. ಆ್ಯಂಡ್ ದೆನ್ ಆಲ್ಸೋ ಸಮ್ ಕೇಸಸ್ ಪ್ರೋಗ್ರಾಮ್ ಕೌಂಟರ್ ಇಟ್ ವಿಲ್ ಬಿ ಹ್ಯಾವಿಂಗ್ ದ ನಂಬರ್ ಆಫ್ ಕೌಂಟ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ದಟ್ ಆರ್ ಎಕ್ಸಿಕ್ಯೂಟೆಡ್. ಯಾವ್ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಿದೆ ಅಂತೇಳಿ ಅದರ ಕೌಂಟ್ನ ಇಟ್ಕೊಳ್ಳೋವಂಥ ಕೆಲಸ ಕೂಡ ಪ್ರೋಗ್ರಾಮ್ ಕೌಂಟರೇ ಮಾಡುತ್ತೆ. ಆ್ಯಂಡ್ ದೆನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಿಸ್ಟಮ್ ಬಸ್ ಯಾವುದಾದಿದೆ? 3 ಬಸ್ಸಸ್ ಇದೆ ಆ್ಯಕ್ಚುಲಾಗಿ, ಅಡ್ರೆಸ್ ಬಸ್, ಡೇಟಾ ಬಸ್ ಆ್ಯಂಡ್ ಕಂಟ್ರೋಲ್ ಬಸ್. ಸೊ ಇಲ್ಲೇ ಅದನ್ನು ಹೇಳ್ತೀನಿ. ಸೊ ಅಡ್ರೆಸ್ ಬಸ್, ಡೇಟಾ ಬಸ್ ಆ್ಯಂಡ್ ದೆನ್ ಆಲ್ಸೋ ಕಂಟ್ರೋಲ್ ಬಸ್. ಸೊ ಅಡ್ರೆಸ್ ಬಸ್ ಏನಕ್ಕೆ ಬೇಕು? ಸೊ ನಾರ್ಮಲಿ address bus is the only unidirectional bus. Data bus is bidirectional and then also control bus is also bidirectional. Unidirectional, bidirectional ಅಂತಂದ್ರೆ ಏನು ಸರ್? ಅಡ್ರೆಸ್ ಬಸ್ಸು ಯಾವ ಇನ್ಫಾರ್ಮೇಷನ್, if I consider this as sender and your peripheral as receiver. So it will decide, microprocessor address bus will decide that to which peripheral your information should be transmitted. Adar address na kalisutte. So this address of the peripheral will only be decided by the microprocessor, but the peripheral cannot decide. ಅದಕ್ಕೇ ಇದನ್ನು ಯೂನಿಡೈರೆಕ್ಷನಲ್ ಅಂದರೆ ಇದರ ಅರ್ಥ ಇಷ್ಟೇ, ಮೈಕ್ರೋಪ್ರಾಸೆಸರಿಂದ ಪೆರಿಫೆರಲ್ಗೆ ಇನ್ಫಾರ್ಮೇಷನ್ ಹೋಗೋದ್ರಿಂದ ಇಟ್ಸ್ ಓನ್ಲಿ ಒನ್ ವೇ, ವಾಪಸ್ ಮತ್ತೆ ಪೆರಿಫೆರಲಿಂದ ಮೈಕ್ರೋಪ್ರಾಸೆಸರ್ಗೆ ಇನ್ಫಾರ್ಮೇಷನ್ ಬರಲ್ಲ. ಅದಕ್ಕೆ ಅದನ್ನು ಯೂನಿಡೈರೆಕ್ಷನಲ್ ಅಂತ ಕರೀತಾರೆ. ಆ್ಯಂಡ್ ದೆನ್ when it comes to ಅದರ ಆಪ್ರೇಷನ್ ಅಂತ ಬಂದಾಗ ಅಡ್ರೆಸ್ಸಸ್ ಯಾವ ಪೆರಿಫೆರಲ್ಗೆ ಇನ್ಫಾರ್ಮೇಷನ್ ಹೋಗಬೇಕೋ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ
ಅಡ್ರೆಸ್ ಬಸ್ ನೋಡ್ಕೊಳುತ್ತೆ. ವೆನ್ ಇಟ್ ಕಮ್ಸ್ ಟು ಡೇಟಾ ಬಸ್ ಅಂತ ಬಂದಾಗ ಇಟ್ ಇಸ್ ಬೈಡೈರೆಕ್ಷನಲ್. ಸೊ ಮೈಕ್ರೋಪ್ರೊಸೆಸರಿಂದ ಪೆರಿಫೆರಲ್ಗೂ ಇನ್ಫಾರ್ಮೇಷನ್ ಹೋಗ್ಬೋದು, ಹಾಗೆ ಪೆರಿಫೆರಲಿಂದ ಮೈಕ್ರೋಪ್ರೊಸೆಸರ್ಗೂ ಇನ್ಫಾರ್ಮೇಷನ್ ಬರಬಹುದು. ಸೊ ಹಾಗೆ ಕಂಟ್ರೋಲ್ ಬಸ್ ಏನು ಮಾಡುತ್ತೆ, ಇಟ್ ಸೆನ್ಸ್ ದ ಕಂಟ್ರೋಲ್ ಸಿಗ್ನಲ್ ರೀಡ್ ಆರ್ ರೈಟ್. ರೀಡ್ ಅಂತ ಹೇಳಿದ್ರೆ ಪೆರಿಫೆರಲಿಂದ ಇನ್ಪುಟ್ನ ತಗೊಳ್ಳೋದು, ರೈಟ್ ಅಂತ ಹೇಳಿದ್ರೆ ಮೈಕ್ರೋಪ್ರೊಸೆಸರಿಂದ ಪೆರಿಫೆರಲ್ಗೆ ಇನ್ಫಾರ್ಮೇಷನ್ನ ಟ್ರಾನ್ಸ್ಮಿಟ್ ಮಾಡೋದು. ಸೊ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಆರ್ ರಿಲೇಟೆಡ್ ರಿಗಾರ್ಡಿಂಗ್ ಯಾರ್ ಮೈಕ್ರೋಪ್ರೊಸೆಸರ್. ಇದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇನ್ನೂ ಸಲ ರಿವೈಸ್ ಮಾಡಿ. ವಿ ಶಿಲ್ ಗೋ ಟು ಯುವರ್ ಮೈಕ್ರೋಕಂಟ್ರೋಲರ್ಗೆ ಹೋಗೋಣ. We shall discuss them in detail. So these are all the things regarding microprocessor. We shall see other things in your next class. I hope today class was useful. Neat and nodkoli, odkoli. I shall continue your other things in your next class. Thank you.